ಭಾರತ ಮತ್ತು ಪಾಕಿಸ್ತಾನದ ನಡುವಿನ ವಿಭಜನೆಯಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಹೊರತುಪಡಿಸಿ ಮೊಹಮ್ಮದ್ ಇಕ್ಬಾಲ್ ಎಂಬವರ ಮತ್ತೊಂದು ಹೆಸರಿದೆ ಅಂತ ನಿಮಗೆ ಗೊತ್ತಾ? ಹೌದು, ಮೊಹಮ್ಮದ್ ಇಕ್ಬಾಲ್ ಕೂಡ ದ್ವಿರಾಷ್ಟ್ರ ಸಿದ್ಧಾಂತದ ಅಡಿಪಾಯವನ್ನು ಹಾಕಿದ್ದರು. ಪಾಕಿಸ್ತಾನದ ಸಿಯಾಲ್ಕೋಟ್ನಲ್ಲಿ 1930ರಲ್ಲಿ ಈ ದಿನದಂದು ಜನಿಸಿದ ಮೊಹಮ್ಮದ್ ಇಕ್ಬಾಲ್ ಅಲಹಾಬಾದ್ನಲ್ಲಿ ನಡೆದ ಮುಸ್ಲಿಂ ಲೀಗ್ನ 21ನೇ ಅಧಿವೇಶನದಲ್ಲಿ ತಮ್ಮ ಭಾಷಣದಲ್ಲಿ ನನಗೆ ಪಂಜಾಬ್, ವಾಯುವ್ಯ ಗಡಿನಾಡು, ಸಿಂಧ್ ಮತ್ತು ಬಲೂಚಿಸ್ತಾನವನ್ನು ಒಂದು ಸಂಯುಕ್ತ ರಾಜ್ಯವಾಗಿ ನೋಡಬೇಕು, ಬ್ರಿಟಿಷ್ ರಾಜ್ ಜೊತೆಗೆ ಅಥವಾ ಅಲ್ಲದೆಯೂ ಸ್ವ ಆಡಳಿತದ ವಾಯುವ್ಯ ಭಾರತೀಯ ಮುಸ್ಲಿಂ ರಾಜ್ಯವು ಮುಸ್ಲಿಮರಿಗೆ ಕೊನೆಯ ಭರವಸೆಯಾಗಿದೆ ಎಂಬ ಈ ಮಾತುಗಳನ್ನು ಹೇಳಿದ್ದರು. ಮೊಹಮ್ಮದ್ ಇಕ್ಬಾಲ್ ಅವರ ಈ ಭಾಷಣವನ್ನು ಈಗ ಪಾಕಿಸ್ತಾನದಲ್ಲಿ ಐಡಿಯಾ ಆಫ್ ಪಾಕಿಸ್ತಾನ್ ಹೆಸರಿನಲ್ಲಿ ಕಲಿಸಲಾಗುತ್ತದೆ. ಮುಸ್ಲಿಮರು ತಮ್ಮದೇ ಆದ ಪ್ರತ್ಯೇಕ ರಾಷ್ಟ್ರವನ್ನು ಪಡೆಯುವವರೆಗೆ ದೇಶದಲ್ಲಿ ಶಾಂತಿ ಇರುವುದಿಲ್ಲ ಎಂದು ಇಕ್ಬಾಲ್ ನಂಬಿದ್ದರು. 1917ರ ಈ ದಿನದಂದು ಪ್ರಸಿದ್ಧ ನಿರ್ಮಾಪಕ, ನಿರ್ದೇಶಕ ರಮಾನಂದ ಸಾಗರ್ ಅವರು ಪಾಕಿಸ್ತಾನದಲ್ಲಿ ಜನಿಸಿದರು. ರಾಮಾಯಣ ಧಾರಾವಾಹಿಯ ಮೂಲಕ ನಾಡಿನ ಪ್ರತಿ ಮನೆಯಲ್ಲೂ ರಮಾನಂದ ಸಾಗರ್ ಪ್ರಸಿದ್ಧರಾಗಿದ್ದರು. ರಮಾನಂದ ಸಾಗರ್ ಈಗ ಈ ಜಗತ್ತಿನಲ್ಲಿ ಇಲ್ಲದಿದ್ದರೂ ಅವರ ಅದ್ಭುತ ಕೆಲಸದಿಂದಾಗಿ ಅವರು ಇನ್ನೂ ನೆನಪಿಸಿಕೊಳ್ಳಲ್ಪಡುತ್ತಿದ್ದಾರೆ. ಮೊದಲಿಗೆ ಅವರ ಹೆಸರು ಚಂದ್ರಮೌಳಿ ಚೋಪ್ರಾ ಎಂದಾಗಿತ್ತು. ಭಾರತ ಸರ್ಕಾರವು ರಮಾನಂದ ಸಾಗರ್ ಅವರಿಗೆ 2000ನೇ ಇಸವಿಯಲ್ಲಿ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿತ್ತು. 1942ರ ಈ ದಿನದಂದು ಹಿಂದಿ ಚಲನಚಿತ್ರಗಳ ಮೊದಲ ಸೂಪರ್ ಸ್ಟಾರ್ ರಾಜೇಶ್ ಖನ್ನಾ ಅಮೃತಸರದಲ್ಲಿ ಜನಿಸಿದರು. ಒಂದರ ಹಿಂದೆ ಒಂದರಂತೆ 14 ಸೂಪರ್ ಹಿಟ್ ಚಿತ್ರಗಳನ್ನು ನೀಡುವ ಮೂಲಕ ರಾಜೇಶ್ ಖನ್ನಾ ಹಿಂದಿ ಚಿತ್ರರಂಗದ ಮೊದಲ ಸೂಪರ್ ಸ್ಟಾರ್ ಎನಿಸಿಕೊಂಡರು. ಟ್ಯಾಲೆಂಟ್ ಹಂಟ್ ಸ್ಪರ್ಧೆಯನ್ನು ಗೆದ್ದ ನಂತರ ರಾಜೇಶ್ ಖನ್ನಾ ಅವರು 1966ರಲ್ಲಿ ಆಖರಿ ಖತ್ ಮೂಲಕ ತಮ್ಮ ಚಲನಚಿತ್ರ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು. ಈ ಚಿತ್ರದ ಮೂಲಕ 1967ರ ಆಸ್ಕರ್ ಪ್ರಶಸ್ತಿಗಳಲ್ಲಿ ಭಾರತದ ಅಧಿಕೃತ ಪ್ರವೇಶವಾಗಿತ್ತು. ರಾಜೇಶ್ ಖನ್ನಾ ಅವರನ್ನು ಕಾಕಾ ಎಂದೂ ಕರೆಯುತ್ತಿದ್ದರು. ಅವರು ಸುಮಾರು 180 ಚಿತ್ರಗಳಲ್ಲಿ ಕೆಲಸ ಮಾಡಿದ್ದರು. ಅದರಲ್ಲಿ 163 ಚಲನಚಿತ್ರಗಳು ಮತ್ತು 17 ಕಿರುಚಿತ್ರಗಳು ಸೇರಿವೆ. ರಾಜೇಶ್ ಖನ್ನಾ 2012ರ ಜುಲೈ 18ರಂದು ಮುಂಬೈನಲ್ಲಿ ನಿಧನರಾದರು. 1845ರ ಈ ದಿನದಂದು ಯುಎಸ್ ಕಾಂಗ್ರೆಸ್ನ ಅನುಮೋದನೆಯ ನಂತರ ಟೆಕ್ಸಾಸ್ ಅಮೆರಿಕದ 28ನೇ ರಾಜ್ಯವಾಯಿತು. ಟೆಕ್ಸಾಸ್ನ ರಾಜಧಾನಿ ಆಸ್ಟಿನ್. 1975ರ ಈ ದಿನದಂದು ಬ್ರಿಟನ್ನಲ್ಲಿ ಮಹಿಳೆಯರು ಮತ್ತು ಪುರುಷರ ಸಮಾನ ಹಕ್ಕುಗಳಿಗೆ ಸಂಬಂಧಿಸಿದ ಕಾನೂನು ಜಾರಿಗೆ ಬಂದಿತು. ಈ ಕಾನೂನಿನ ಅಡಿಯಲ್ಲಿ ಪುರುಷರಿಗೆ ಸಮಾನವಾದ ವೇತನ ಮತ್ತು ಸ್ಥಾನಮಾನವನ್ನು ಮಹಿಳೆಯರಿಗೆ ನೀಡುವ ಅವಕಾಶವಿತ್ತು. ಅದರ ನಂತರ ಬ್ರಿಟನ್ನಲ್ಲಿ ಒಂದೇ ರೀತಿಯ ಕೆಲಸಕ್ಕಾಗಿ ಮಹಿಳೆಯರಿಗೆ ಪುರುಷರಿಗಿಂತ ಕಡಿಮೆ ವೇತನ ನೀಡುವುದು ಕಾನೂನುಬಾಹಿರವಾಯಿತು. ಈ ಕಾನೂನಿನ ಪ್ರಕಾರ ದೈನಂದಿನ ಮಾತುಗಳಲ್ಲೂ ಬದಲಾವಣೆಗಳನ್ನು ಮಾಡಲಾಗಿತ್ತು. ಉದಾಹರಣೆಗೆ ಫೈರ್ ಮ್ಯಾನ್ ಬದಲಿಗೆ ಫೈರ್ ಫೈಟರ್ ಎಂಬ ಪದವನ್ನು ಬಳಸಲಾಗುತ್ತಿದೆ.